ಹಿಂದೂಗಳ ಬಹಳ ವಿಶೇಷವಾದ ಪವಿತ್ರವಾದಂತಹ ಹಬ್ಬ ಮಹಾಶಿವರಾತ್ರಿ. ಈ ಪವಿತ್ರ ದಿನ ಮಾಡುವ ಎಲ್ಲಾ ಕೆಲಸಗಳು ಶಿವನಿಗೆ ಸಮರ್ಪಣೆ ಆಗ್ತದೆ ಎಂದು ಮಾಜಿ ಎಂಎಲ್ಸಿ ಶಿವಗಂಗಾ ಯೋಗ ಕೇಂದ್ರದ ಅಧ್ಯಕ್ಷ ಎಸ್ ರುದ್ರೇಗೌಡ ಹೇಳಿದರು. ಕಲ್ಲಹಳ್ಳಿಯಲ್ಲಿ ಶ್ರೀ ಶಿವಗಂಗಾ ಯೋಗ ಕೇಂದ್ರದ ಸಂಪೂರ್ಣ ಯೋಗ ಆರೋಗ್ಯ ಧಾಮ ಆವರಣದಲ್ಲಿ ಇರುವ ಧ್ಯಾನಾಸಕ್ತ ಆದಿಯೋಗಿ ಶಿವನ ಮೂರ್ತಿಗೆ ಅರ್ಚನೆ, ಕ್ಷೀರಾಭಿಷೇಕ, ಬಿಲ್ವವರ್ಚಾರ್ಚನೆ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಮಹಾಶಿವರಾತ್ರಿಯನ್ನ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಯೋಗ, ಪ್ರಾಣಾಯಾಮ, ಧ್ಯಾನದ ಜೊತೆಗೆ ಶಿವನ ಪೂಜೆಯು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ನೀಡುತ್ತದೆ. ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಜೀವನೋತ್ಸವವನ್ನು ಹೆಚ್ಚಿಸುತ್ತವೆ ಎಂದು ತಿಳಿಸಿದರು. ಇದು ಟ್ರಸ್ಟಿ ಮತ್ತು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲಗೂಡು ರತ್ನಾಕರ್ ಅವರು ಯೋಗ ಕೇಂದ್ರದ ಎಲ್ಲ ಶಿಬಿರಾರ್ಥಿಗಳಿಗೆ ಹಾಗೂ ಯೋಗಪಟುಗಳಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಶಿವಪೂಜೆಯಲ್ಲಿ ದಂಪತಿ ಸಮೇತ ಪಾಲ್ಗೊಂಡಿದ್ದರು. ಇನ್ನು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಹಾಗೂ ಭಾರತಿ ಚಂದ್ರಶೇಖರ್ ಶಿವಪೂಜೆಯಲ್ಲಿ ಪಾಲ್ಗೊಂಡಿದ್ದರು. पंचवक्त्राय नमः, ओम भयानकाय नमः, ओम सहस्रमयाय नमः, ओम स्वर्णवेदिसे नमः, ओम नैवेद्याय नमः, ओम निरुपप्लवाय नमः. ಸ್ವಲ್ಪ ಹೊತ್ಕೊಂಡ್ಬಿಡಿ. ಸತ್ಯಮೂರ್ತಯೇ ನಮಃ, ಓಂ ಸತ್ಯಾಹ ಇಲ್ಲಿ ಇದು ಮುಟ್ಟಿದೆ ಸಾಕು. ಅನೇಕೇತವ ಆಭರಚನ ಸಂಗತಿ ಯಾತೆ ಹೇತಿರ್ಮೇರಚ್ಚ ಮಹತೆ ಭಗವತೆ ಜನಃ ತಯಾಸ್ಮಾದ್ವಿಶ್ವದತ್ವಮಯಕ್ಷ ಪರಿಭುಜ ನಮಸ್ತೆ ಅಸ್ವಾಯ ಧಾಯಾನ